ಸ್ನೇಹಿತರೆ, ನಾವು 150 ಕೋಟಿ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ, ಅದ್ರ ಬಗ್ಗೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮಸ್ಕಾರ, ನಾನು ಪ್ರಭಾಕರ್. ನನ್ನ ಅನಿಸಿಕೆ, ನನ್ನ ವಿಚಾರ, ನನ್ನ ಭಾವನೆಗಳು, ನನ್ನ ಅಭಿಪ್ರಾಯನ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಪ್ರವಾಸಕ್ಕೆ ಹೊರಟಿರ್ತಾರೆ. ಇಂಡೋನೇಷ್ಯಾ ನಿಮಗೆ ಎಲ್ಲ ತಿಳಿದಾಗೆ 85% ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್, ಇಸ್ಲಾಮಿಕ್ ರಿಲಿಜನ್ನ ಫಾಲೋ ಮಾಡೋವಂಥ ದೇಶ ಅದು. ಆ 85% ಅವರ ಮೆಜಾರಿಟಿ. ಕೇವಲ 1.5-2% ಮಾತ್ರ ನಮ್ಮ ಹಿಂದೂಗಳು ಇರುವಂಥ ಒಂದು ದೇಶ. ವ್ಯತ್ಯಾಸ ಏನಂದರೆ ಅಲ್ಲಿ ಥಿಂಕಿಂಗ್ ಪವರು, ಅಲ್ಲಿನ ನಡವಳಿಕೆ ಬಗ್ಗೆ ಆ ವ್ಯತ್ಯಾಸನ ನಾನಿಲ್ಲಿ ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ದೇಶದ ಏನು ಪ್ರಧಾನಿಯವರ ಏರ್ಕ್ರಾಫ್ಟು ಇಂಡೋನೇಷ್ಯಾದ ಒಂದು ಏರ್ ಸ್ಪೇಸ್ ಎಂಟ್ರಿ ಆಗಿದ ತಕ್ಷಣವೇ ಅಲ್ಲಿನ ಫೈಟರ್ ಜೆಟ್ಸು ಸುತ್ತು ಬಂದು ಎಸ್ಕಾರ್ಟ್ ಆಗಿ ಅಲ್ಲಿಂದಾನೇ ಸ್ವಾಗತ ಕೋರ್ತಾ ಇದ್ದಾರೆ. ಆ ನಮ್ಮ ಪೈಲಟ್ನ ಕಾಂಟ್ಯಾಕ್ಟ್ ಮಾಡಿ ವಿ ವೆಲ್ಕಮ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ಏರೋಸ್ಪೇಸ್, ಇಂಡೋನೇಷ್ಯನ್ ಏರೋಸ್ಪೇಸ್ ಒನ್ಲಿ ಅಂತಾರೆ. ಅಂದರೆ ಅಲ್ಲಿನ ಒಂದು ಏರೋಸ್ಪೇಸ್ ಅಲ್ಲಿಂದಾನೇ ಒಂದು ಅವ್ರಿಗೆ ಸ್ವಾಗತನ ಕೋರ್ತಾರವರು. ಬಹುಶಃ ಈ ರೀತಿಯಾದ ಸ್ವಾಗತ ಯಾವ ನಾಯಕನಿಗೂ ಬೇರೆ ಕಡೆ ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಭಾವನೆ. ತಪ್ಪಿರ್ಬೋದು, ಬಟ್ ಅದು ನೀವೆಲ್ಲ ವಿಚಾರಣೆ ಮಾಡ್ಬೋದು. ಅದಾದಮೇಲೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಮತ್ತೆ ಅಲ್ಲಿ ಸೆರೆಮೋನಿಯಲ್ ವೆಲ್ಕಮ್. ಅಲ್ಲಿನ ಪ್ರೆಸಿಡೆಂಟು ಪ್ರಬೋವೋ ಅವರು ಮಾಡಿರುವಂಥ ಪ್ರಭಾವ, ಮತ್ತೆ ಹೇಳ್ತಾ ಇದ್ದೀನಿ, ಪ್ರಬೋವೋ ಅಂತ ಪ್ರೆಸಿಡೆಂಟ್ ಮಾಡಿರೋ ಪ್ರಭಾವ ಬಗ್ಗೆ ನಾವೆಲ್ಲರೂ ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಅವರು ಮಾಮೂಲಿ ಸೆರೆಮೋನಿಯಲ್ ಸ್ವಾಗತ ಆಗುತ್ತೆ. ಇದೆಲ್ಲ ಆದಮೇಲೆ ಗಾರ್ಡ್ ಆಫ್ ಆನರ್ ಆಗುತ್ತೆ. ಮತ್ತು ಉಭಯ ರಾಷ್ಟ್ರಗಳು ತಮ್ಮ ವ್ಯಾಪಾರದ ಒಪ್ಪಂದ ಇರ್ಬೋದು, ಬೇರೆ ರೀತಿಯಾದಂಥ ಒಪ್ಪಂದಗಳೆಲ್ಲ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ನೀವು ಸಾಕಷ್ಟೆಲ್ಲ ಮೀಡಿಯಾದಲ್ಲೂ ನೋಡಿರ್ತೀರಿ, ನ್ಯೂಸ್ ಪೇಪರಲ್ಲಿ ನೋಡಿರ್ತೀರಿ, ನ್ಯೂಸ್ ಚಾನಲಲ್ಲಿ ನೋಡಿರ್ತೀರಿ. ನಾನು ಅದು ಯಾವುದೂ ಮಾತಾಡ್ತಾ ಇಲ್ಲ. ನಮಗೆ ಹೆಮ್ಮೆ ಪಡಬೇಕಾಗಿರೋಂಥ ವಿಷಯ ಅಲ್ಲಿ ಏನು ನಡೀತು ಆ ಕಾರ್ಯಕ್ರಮದಲ್ಲಿ, ಅದನ್ನು ನಾನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಬೇಕು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪೂರ್ತಿ ನೋಡಿ ವಿಡಿಯೋ, ಆವಾಗ ಇದರ ಸಾರಾಂಶ ಮತ್ತು ಇದರ ಏನು ಉದ್ದೇಶ ನಿಮಗೆ ಗೊತ್ತಾಗತ್ತೆ. ಆ ಕಾರ್ಯಕ್ರಮ ಎಲ್ಲ ಆಗುತ್ತೆ, ಭಾಷಣಗಳು ಶುರು ಆಗುತ್ತೆ. ಯಥಾ ಪ್ರಕಾರ ನಮ್ಮ ಪ್ರಧಾನಿಗಳು ತಮ್ಮ ಯಥಾ ರೀತಿಯಾದ ಒಂದು ಪ್ರಭಾವ ಬೀರ್ತಾರೆ ತಮ್ಮ ಮಾತಿನ ಚತುರಕತೆಯಿಂದ. ಇದು ಆದಮೇಲೆ ಅಲ್ಲಿನ ಪ್ರೆಸಿಡೆಂಟು ಪ್ರಬೋವೋ ಅವರ ತಮ್ಮ ಭಾಷಣ ಶುರು ಮಾಡ್ತಾರೆ. ಭಾಷಣದ ಶುರುವಿನಲ್ಲಿ ಅವರು ನಮಸ್ಕಾರ ಅಂತ ಹೇಳ್ತಾರೆ. ಎಂಥ ಒಂದು ದೊಡ್ಡ ಗೌರವ, ಇಷ್ಟು ದೊಡ್ಡ ಒಂದು ಮನೋಭಾವ, ಬ್ರಾಡ್ ಮೈಂಡ್ ಅಂತೀವಿ ನಾವೇನಂತೀವಿ, ಅದು ನಾವು ನೋಡಿ ತಿಳ್ಕೊಳ್ಬೇಕು. ನಮಸ್ಕಾರದಿಂದ ಶುರು ಮಾಡಿ ಅವರು ಹೇಳ್ತಾರೆ, ಬಿಫೋರ್ ಕಮಿಂಗ್ ಹಿಯರ್ ಐ ವೆಂಟ್ ಫಾರ್ ಎ DNA ಟೆಸ್ಟ್. ಆ DNA ಟೆಸ್ಟ್ ಅಲ್ಲಿ ದೇರ್ ಈಸ್ ಎ ಇಂಡಿಯನ್ DNA ಇನ್ ಮೀ ಅಂತ ಅವರು ಪ್ರೆಸಿಡೆಂಟು ಘೋಷಣೆ ಮಾಡ್ತಾರೆ. ಒಂದು ದೇಶದ ನಾಯಕ ಅವರು ಎಲ್ಲರ ಮುಂದೆ ಈ ರೀತಿಯಾಗಿ ಹೇಳ್ತಾರೆ. ಆಮೇಲೆ ಇಂಡಿಯನ್ ಮ್ಯೂಸಿಕ್ ಕೇಳಿದ್ರೆ ನನ್ನ ಮೈ ತಂತಾನೇ ಇಟ್ ವಿಲ್ ಸ್ಟಾರ್ಟ್ ಡ್ಯಾನ್ಸಿಂಗ್ ಅಂತ ಹೇಳ್ತಾರೆ ಫಾರ್ ದ ಇಂಡಿಯನ್ ಮ್ಯೂಸಿಕ್. ಸೋ ಮಚ್ ಆಫ್ ಲವ್ ಐ ಹ್ಯಾವ್ ಫಾರ್ ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಕಲ್ಚರ್ ಅಂತಾರೆ. ಅಖಂಡ ಭಾರತ ಅಂತ ನಾವೇನು ನಮ್ಮ ಇತಿಹಾಸದಲ್ಲಿ ಪುರಾಣಗಳಲ್ಲಿ ನಾವೇನು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಅದು ಸತ್ಯ ಅನ್ನೋಕ್ಕೆ ಈ ಒಂದು ಘಟನೆ ಭಾಳ ಇದು ಹೆಮ್ಮೆ ಪಡಬೇಕಾದಂಥ ವಿಷಯ. ಇದೆಲ್ಲ ಆಯಿತು. ಅದಾದಮೇಲೆ ಅವರು ತಮ್ಮ ಭಾಷಣ ಮುಂದುವರಿಸ್ತಾ ಅವ್ರು ಹೇಳ್ತಾರೆ, ಐ ಆಮ್ ಎ ಸ್ಟ್ರಾಂಗ್ ಫಾಲೋಯರ್ ಆಫ್ ಯುವರ್ ಲೀಡರ್ಶಿಪ್ ನರೇಂದ್ರ ಮೋದಿ ಜಿ ಅಂತಾರೆ. ಆ್ಯಂಡ್ ಐ ಹ್ಯಾವ್ ಫಾಲೋಡ್ ಮೆನಿ ಆಫ್ ಯುವರ್ ಪ್ರಿನ್ಸಿಪಲ್ಸ್. ಐ ಹ್ಯಾವ್ ಇಂಪ್ಲಿಮೆಂಟೆಡ್ ಮೆನಿ ಪಾಲಿಸೀಸ್ ಆಫ್ ಯುವರ್ ಕಂಟ್ರಿ ಅಂತಾರೆ. ಅಂದರೆ ನಮ್ಮ ದೇಶದ ಪ್ರಧಾನಿಯವರು ಈ ದೇಶನ ಕಳೆದ 12 ವರ್ಷದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಒಂದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾಗಿದ್ದಂಥ ಗೌರವ, ಘನತೆ, ರೆಕಗ್ನಿಷನ್ ಏನೇನಿದೆ
ಆ ವ್ಯತ್ಯಾಸಗಳು ನಾವೇನು ನೋಡಿದ್ದೀವಿ 12 ವರ್ಷಗಳ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ ಏನಿತ್ತು, ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಿದೆ, ಇದನ್ನು ಗಮನದಲ್ಲಿಟ್ಕೊಂಡು ಅವರು ಪ್ರೆಸಿಡೆಂಟ್ ಪ್ರಭೋ ಅವರು ಹೇಳ್ತಾರೆ, ಈ ಪಾಲಿಸಿಗಳನ್ನ ನಾನು ಇಲ್ಲಿ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ಇದೊಂದು ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ. ಇದು ಇಲ್ಲಿನ ತುಂಬ ಜನ ವಿಪಕ್ಷ ನಾಯಕರಿಗೆ ಅರ್ಥ ಆಗ್ತಾಯಿಲ್ಲ. ಅರ್ಥ ಆದರೂ ಅವ್ರು ಒಪ್ಪೋದಿಲ್ಲ. ಯಾಕೆಂದರೆ ಅವರ ಒಂದು ಮನೋರೀತಿನೇ ಮನಸ್ಥಿತಿನೇ ಇದೇ ರೀತಿಯಾಗಿ ಆಗಿಬಿಟ್ಟಿದೆ. ಅವರ ಫಾಲೋಯರ್ಸ್ ಆದವರು ನಿಮಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಮ್ಮ ದೇಶದ ಏನು ಬೆಳವಣಿಗೆ ಆಗಿದೆ, ಏನು ಡೆವಲಪ್ಮೆಂಟ್ ಆಗಿದೆ, ಅದನ್ನು ನೀವು ಸತ್ಯಾಂಶ ತಿಳ್ಕೊಳ್ಳಿ. ಸತ್ಯಾಂಶ ತಿಳ್ಕೊಂಡ್ರೆ ಈ ರೀತಿಯಾಗಿ ಬೇರೆ ಬೇರೆ ನಾಯಕರು ಏನು ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗಿ ನನ್ನ ಅನಿಸಿಕೆ. ಅದು ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ. ಮೂರನೇದಾಗಿ ತಮ್ಮ ಭಾಷಣದ ಕೊನೆಯಲ್ಲಿ ಅವರು ಎಲ್ಲ ಆದಮೇಲೆ ಓಂ ಶಾಂತಿ 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 ಓಂ ಅಂತ ಹೇಳ್ತಾರೆ. ಸ್ನೇಹಿತರೆ, 85% ಮುಸ್ಲಿಂ ಪಾಪ್ಯುಲೇಷನ್ನು ಇಸ್ಲಾಮಿಕ್ ರಿಲಿಜನ್ ಫಾಲೋ ಮಾಡುವಂಥ ದೇಶದ ಒಬ್ಬರು ಪ್ರೆಸಿಡೆಂಟು ಪ್ರಭೋ ಅವರು ತಮ್ಮ ಭಾಷಣದಲ್ಲಿ ಓಂ ಶಾಂತಿ 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 ಓಂ ಅಂತ ಹೇಳಿ ತಮ್ಮ ಭಾಷಣನ ಅಂತ್ಯಗೊಳಿಸ್ತಾರೆ, ಮುಗಿಸ್ತಾರೆ ಅಂದರೆ ನಿಜವಾಗ್ಲೂ ಅನಿಸಲ್ವಾ? ಇದು ನಮ್ಮ ಅವ್ರು ಕೊಟ್ಟಂಥ ಎಂಥ ಗೌರವ, ಎಂಥ ನಮಗೆ ಕೊಡ್ತಾ ಇರುವಂಥ ಮರ್ಯಾದೆ ಅಂಥೇಳಿ. ಇದು ಕೂಡ ನಾವು ಭಾಳ ಹೆಮ್ಮೆ ಪಡಬೇಕಾದಂಥ ವಿಷಯ. ಈ ಹೆಮ್ಮೆ ಪಡಬೇಕಾದಂಥ ವಿಷಯ 150 ಕೋಟಿ ಭಾರತೀಯರಿಗೂ ಇದೊಂದು ನಮಗೆ ಸಿಕ್ಕಂಥ ಒಂದು ಘನತೆ, ಗೌರವ ಅಂತ ನಾನು ಭಾವಿಸ್ತಾ ಇದೆಲ್ಲರೂ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮತ್ತೊಮ್ಮೆ ಏನಾದರೂ ನನಗೆ ಅನಿಸಿದ್ರೆ ನಮ್ಮ ದೇಶದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಮತ್ತೊಮ್ಮೆ ಇದೆಲ್ಲ ವೀಡಿಯೋಗಳು ಮಾಡ್ತಾಯಿರ್ತೀನಿ. ನಾನು ಪ್ರೋತ್ಸಾಹಿಸಿ ವಿಡಿಯೋ ಆದಷ್ಟು ಶೇರ್ ಮಾಡಿ, ನಿಮ್ಮ ಕಾಮೆಂಟ್ಗಳನ್ನ ತಿಳಿಸಿ ಅಂತ ಹೇಳ್ತಾ, ಜೈ ಶ್ರೀರಾಮ್.